ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಎಕನಾಮಿಕ್ಸ್ ಕ್ವಶನ್ ಪೇಪರ್ನನ್ನು ಮಾದರಿಯ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು 2 ಇಲ್ಲಿ ಕ್ವಶನ್ ಮತ್ತು ಆನ್ಸರ್ಗಳ ಇದಾವ. ಗೌರ್ಮೆಂಟ್ ತೆರೆದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇದ್ರೆ ಇಲ್ಲಿ ಎಷ್ಟಂದ್ರೆ 3 ವಾರ್ಷಿಕ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು 3 ಬಿಡ್ತಾರ್ರಿ. ಅದರೊಳಗೆ 3 ಮತ್ತು ಪ್ರಿಪರೇಟರಿ 1 ಅವನ್ನ 2ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಿದ್ದೆ ಆದ್ರೆ ಪ್ರಿಪರೇಟರಿ ಸೆಕೆಂಡ್ ಅನುಕೂಲ ಆಗ್ತದೆ ನಿಮ್ಗೆ ಸರಿಯಾಗಿ ಎಕ್ಸಾಮ್ ಬರೆಯಕ್ಕ. ತದನಂತರ ಇವಷ್ಟು ಏನು ಅವು 3 ಮತ್ತು ಇವು 2 ಪ್ರಿಪರೇಟರಿ 1 ಮತ್ತು 2 ಕನ್ಸಿಡರ್ ಮಾಡಿ ಆ್ಯನ್ಯುವಲ್ ಎಕ್ಸಾಮ್ನ ನಿಮ್ಮ ಕ್ವಶನ್ ಪೇಪರ್ ಅವ್ರು ತೆಗಿತಾರೆ. ಈಗ ನೋಡೋಣ ಮಾದರಿಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡ್ಬಿಡ್ರಿ. ತದನಂತರ ನಾಳೆ ಪ್ರಶ್ನೆ ಪತ್ರಿಕೆ 3 ನೋಡಿ. ಈಗ ಒಂದನೇದ್ರಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಐತ್ರಿ. ಈಗಾಗಲೇ ಅದ್ರ ಲಿಂಕ್ ಇದ್ರ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ನೀವು ಅಲ್ಲಾಗಿ ನೋಡ್ಬೋದು. ಯಾರು ನೋಡಿಲ್ಲ ನೋಡಿದ್ರೆ ಸೆಕೆಂಡ್ನೇ ಈ 2ನೇ ಕ್ವಶನ್ ಪೇಪರನ್ನು ನೋಡಿರಿ. ಯಾಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿರಿ, ನಿಮ್ಗೆ ಅನುಕೂಲಕರವಾದ ವಿಷಯ ಇದೆ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಭಾಗ ಎ, ಇಲ್ಲಿ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ. ಯಾವ ಸರಕು ಅನುಭೋಗ ಹೆಚ್ಚಾದಂದ್ರೆ ಮಾನವನಲ್ಲಿ ಅನುಭೋಗ ಆದಾಯ ಹೆಚ್ಚವಾದಂತೆ ಈ ಸರಕುಗಳ ಬೇಡಿಕೆ ಹೆಚ್ಚಾಗ್ತದ. ಕೆಳದಿದೆ ಸರಕುಗಳಾಗ್ತದ, ಅಥವಾ ಬಿ ಸಾಮಾನ್ಯ ಸರಕು ಆಗ್ತದ, ಸಿ ಗಿಪ್ಪನ್ ಸರಕುಗಳಾಗ್ತದ, ಡಿ ಬದಲಿ ಸರಕಾಗ್ತದ. ಸರಿಯಾದ ಉತ್ತರ ಯಾವುದಾಗಿರ್ಬೋದ್ರಿ? ಸಾಮಾನ್ಯ ಸರಕ. ಸಾಮಾನ್ಯ ಸರಕ ಯಾಕಾಗತ್ತೆ ಅಂದ್ರೆ ರೀ, ಅನುಭೋಗಿ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದ. ಸಾಮಾನ್ಯ ಸರಕುಗಳು ಇರ್ತಾರೆ, ಅನುಭೋಗಿ ಅಂದ್ರೆ ಎಷ್ಟು ಅನುಭವಿಸ್ತಾನಲ್ಲ ಅವ ಆದಾಯದಲ್ಲಿ ಹೆಚ್ಚಳ ಬದಲಾವಣೆ ಆದ್ರೆ ಸರಕುಗಳ ಬೇಡಿಕೆ ಏನಾಗಿರ್ತದೆ ಬರ್ತಾ ಜಾಸ್ತಿ ಆಗ್ತದೆ. ತದನಂತರ 2 ಕಾಬ್ ಡಗ್ಲಾಸ್ ಅವರ ಉತ್ಪಾದನಾ ಬಿಂಬಕ ನಿಯಮ ಯಾವ್ದು ಕೇಳ್ಯಾರಿ. ಕಾಬ್ ಡಗ್ಲಾಸ್ ಅವರ ಉತ್ಪಾದಕ ನಿಯಮ ಇದಾಗ್ತದ ನೋಡ್ರಿ, ಸಿ ಆಗ್ತದ. ಸರಿ ಉತ್ತರ ಸಿ ಆಗಿರ್ತದ, ಕಾಬ್ ಡಗ್ಲಾಸ್. ಥರ್ಡ್ ಒನ್, ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೇಗೆ ಅನ್ನುತ್ತಾರೆ? ಸರ್ಕಾರ ಸರಕು ಮತ್ತು ಸೇವೆಗಳನ್ನ ಕನಿಷ್ಠ ಮಿತಿಯನ್ನ ವಿಧಿಸುವ ಹೇಗೆ ಅನ್ನು ಕರೀತಾರೆ ಅಂದ್ರೆ ಬೆಲೆಯ ಅಂತಸ್ತು ಎಂಬುದನ್ನು ಕರೀತಾರೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಡಿ ಸರಿಯಾದ ಉತ್ತರ ಬೆಲೆ ಅಂತಸ್ತು ಆಗ್ತದ. ಇಲ್ಲಿ ಸರಿಯ ಉತ್ತರಗಳನ್ನು ಅಂಡರ್ಲೈನ್ ಮಾಡಿ ನೋಡ್ಕೋರಿ. ತದನಂತರ 4th, ಯೋಜಿತ ಸಮಗ್ರ ಬೇಡಿಕೆ ಯೋಜಿತ ಸಮಗ್ರ ಪೂರೈಕೆಯ ಸಮನಾಗಿರುವ ಬಿಂದುವಿನಲ್ಲಿ ಏನಾಗಿರ್ತದೆ? ಸಮತೋಲನದಲ್ಲಿ ಇರ್ತದ. ಯಾಕೆ ಅದ ಸಮತೋಲನ ಇರ್ತದೆ ಎಂಬುದನ್ನು ನೋಡ್ರಿ. ಸಮತೋಲನ ಆಗಿರ್ತದ ಅಥವಾ ಅಸಮತೋಲನವಿರ್ತದ ಅಥವಾ ಹೆಚ್ಚು ಬೇಡಿಕೆಯಲ್ಲಿರ್ತದ. ತದನಂತರ ಡಿ ಹೆಚ್ಚುವರಿ ಪೂರೈಕೆ ಎಲ್ಲಿರ್ತದ. ಸರಿ ಉತ್ತರ ಯಾವ್ದು ಆಗಿರ್ಬೋದ್ರಿ? ಸಮತೋಲನವಿಲ್ಲ ಇರ್ತದೆ. ಯಾಕಂದ್ರೆ ಇಲ್ಲಿ ಯೋಜಿತ ಸಮಗ್ರ ಬೇಡಿಕೆ ಮತ್ತು ಯೋಜಿತ ಸಮಸ್ಯೆ ಪೂರೈಕೆ ಸಮ ಆಗಿರುವ ಬಿಂದುವನ್ನ ಇಲ್ಲಿ ಯೋಜಿತ ಸಮಗ್ರ ಬೇಡಿಕೆ ಮತ್ತು ಯೋಜಿತ ಸಮಗ್ರ ಪೂರೈಕೆ ಎರಡನ್ನೂ ಸಮ ಇರ್ತೈತೆ ಅಂದ್ರೆ ಎಂಬುದನ್ನ ಇಲ್ಲಿ ಆ ಬಿಂದು ಏನಾಗಿರ್ತೈತೆ ಅಂದ್ರೆ ಸಮತೋಲನ ಇರೋದು ಖಚಿತವಾಗ್ತದ. ಸಮಗ್ರ ಬೇಡಿಕೆಯನ್ನು ಸಮ ಐತಿ ಮತ್ತು ಸಮಗ್ರ ಪೂರೈಕೆಯನ್ನು ಸಮ ಇರ್ತದೆ. ಆ ಕಾರಣದಿಂದ ಆ ಬಿಂದುವಿನಲ್ಲಿ ಏನಾಗಿರ್ತದೆ ಅಂದ್ರೆ ಸಮತೋಲನ ಕಂಡು ಬರ್ತದ. ಆ ಕಾರಣಕ್ಕೆ ಅದು ಸಮತೋಲನ ಆಗ್ತದ. ತದನಂತರ 5, ಪೂರ್ಣ ಉದ್ಯೋಗದ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯ ಲಭ್ಯ ಇರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಯಾವುದ್ರಿ? ಪೂರ್ಣ ಉದ್ಯೋಗ ಅಂದ್ರೆ ಫುಲ್ ಎಂಪ್ಲಾಯ್ಮೆಂಟ್. ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯನ್ನು ಬೇಡಿಕೆ ಲಭ್ಯ ಇರ್ತದ. ಪೂರ್ಣ ಉದ್ಯೋಗ ಇರ್ತದ್ರಿ, ಅಲ್ಲಿ ಬೇಡಿಕೆ ಜಾಸ್ತಿ ಇರ್ತದೆ. ಅದಕ್ಕೇನಂತಾರಂದ್ರ ಲಭ್ಯ ಇರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಯಾವ್ದಾಗ್ತಾರ? ಅತಿ ಪ್ರಸರಣ. ಅಂದ್ರೆ ಉದ್ಯೋಗ ಹೆಚ್ಚಿರ್ತದೆ, ಅದಕ್ಕೆ ಅತಿ ಪ್ರಸರಣ ಆಕತಿ. ತದನಂತರ ಆವರಣದಲ್ಲಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡ್ರಿ ಅಂತ 6th ಒನ್ ರೀ, ಸಮತೋಲನ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನ ಹುಟ್ಟುಹಾಕ್ತದ. ಯಾವ ಸಮಸ್ಯೆ? ಆಯ್ಕೆಯ ಸಮಸ್ಯೆಯನ್ನ ಹುಟ್ಟಾಗ್ತದ. ಸಮತೋಲನ ಕೊರತೆಯು ಡ್ಯಾಶ್ ಸಮಸ್ಯೆನ ಹುಟ್ಟಾಗ್ತದ. ಇದು 3 ರಿಂದ 4 ಕ್ವಶನ್ ಪೇಪರ್ ರಿಪೀಟ್ ಆಗಿರ್ತದ. ಕ್ವಶನ್ ನೀವು ಸರಿಯಾಗಿ ನೋಡ್ಕೊರಿ. ತದನಂತರ 7th ಒನ್, ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ಕರೆಯಲಾಗ್ತದ. ಸರಾಸರಿ ಉತ್ಪನ್ನ ಎಂದು ಕರೀತಾರೆ. M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೀತಾರೆ. M1 ಮತ್ತು M2ಗಳನ್ನ ಸಂಕುಚಿತ ಹಣ ಎಂದು ಕರೀತಾರೆ.
ಇಲ್ಲಿ M1 M2 M3 M4 ಇದು ಹೊಂದಿಸಿ ಬರೆಯೋರೊಳಗ ಇದು ರಿಪೀಟೆಡ್ ಭಾಳ ಕ್ವಶನ್ ಇರ್ತದ. M1 M2 ಮತ್ತು M3 M4 ಇವುದ್ರಂತೂ ಒಂದು ಕ್ವಶನ್ ಇರ್ತದ. M1 ಮತ್ತು M2 M3 ಮತ್ತು M4 ಇವುದ್ರ ಬಗ್ಗೆ ಒಂದು ಕ್ವಶನ್ ನೀವು ಸರಿಯಾಗಿ ಅರ್ಥ ಮಾಡ್ಕೊರಿ. ತದನಂತರ 9ನೇ ಪ್ರಶ್ನೆ, ಕಂದಾಯ ಕೊರತೆ ಮತ್ತು ಕಂದಾಯ ವೆಚ್ಚ. ಕಂದಾಯ ವೆಚ್ಚ ಈಜುಕೊಳ್ಳು ಕಂದಾಯ ಕೊರತೆ ಈಜುಕೊಳ್ಳು ಕಂದಾಯ ವೆಚ್ಚ ಆಗ್ತದ್ರಿ. ಇವೆರಡು ಕೂಡ ಮೈನಸ್ ಯಾವ್ದಾಗ್ಬಿಟ್ರೆ ಕಂದಾಯ ಸ್ವೀಕೃತಿ ಆಗ್ತದ. 10 ದೇಶೀಯ ಕರೆನ್ಸಿಯ ರೂಪದಲ್ಲಿನ ವಿದೇಶಿಯ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನ ದೇಶೀಯ ಕರೆನ್ಸಿ ಡ್ಯಾಶ್ ಎಂದು ಕರೀತಾರ. ಕುಗ್ಗುವಿಕೆ ದೇಶೀಯ ಕರೆನ್ಸಿ ಏನಾಗಿರ್ತದ್ರಿ? ಕುಗ್ಗುವಿಕೆ ಆಗಿರ್ತದ. ದೇಶೀಯ ಕರೆನ್ಸಿ ರೂಪದಲ್ಲಿರುವ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದರಿಂದ ದೇಶೀಯ ಕರೆನ್ಸಿ ಡ್ಯಾಶ್ ಎಂದು ಕರೆಯುತ್ತಾರೆ. ಇಲ್ಲಿ ಬೇರೆ ದೇಶದ ಕರೆನ್ಸಿ ಹೆಚ್ಚಾದ್ರೆ ಏನಾಗ್ತದೆ ಅಂದ್ರ ನಮ್ಮ ದೇಶದ ಕರೆನ್ಸಿ ಏನಾಗಿರ್ತದ? ಕುಗ್ತದ. ತದನಂತರ ಹೊಂದಿಸಿ ಬರೆಯಿರಿ. ಇಲ್ಲಿ 5 ಅಂಕಗಳನ್ನು ಸಿಗ್ತಾವ. ಹೊಂದಿಸಿ ಬರೆಯಲಿ ಎಷ್ಟು ಅಂಕ? 5 ಅಂಕ ಫಿಕ್ಸ್ ರೀ. ಇಲ್ಲಿ ಮನುಷ್ಯ ತಪ್ಪಬಾರ್ದ್ರಿ. ಫಸ್ಟ್ ಎ ಒಳಗ ಬಿ ಒಳಗೆ ಏನು ಕೊಟ್ಟಾರ ನೋಡ್ರಿ, ಆಮೇಲೆ ಆನ್ಸರ್ಗಳನ್ನ ನೋಡು. ಎ ಒಳಗ ಪೈ, ಬಿ ಒಳಗೆ ಆಡಮ್ ಸ್ಮಿತ್ ರೀ, ಸಿ ಒಳಗ ತಪಸ್ಸಿಲ್ಲಪಟ್ಟಿ, ಡಿ ಒಳಗ ಹೆಚ್ಚುವರಿ ಬೇಡಿಕೆಗಳು, ಈ ಒಳಗ ನಿರ್ವಹಣ ಹೊಂದಾಣಿಕೆ. ಉತ್ತರದ ಪೈ ನಕ್ಷೆ ಏನಾಗ್ತದಂದ್ರ TR TR ಮೈನಸ್ TC ಆಗ್ತದ. ಆಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ. ತಪಸ್ಸಿಲ್ಲ ಪಟ್ಟಿ ಏನಾಗ್ತದ? ದಾಸ್ತಾನಿನ ಚಲನೆ ಆಗ್ತದ. ಹೆಚ್ಚುವರಿ ಬೇಡಿಕೆ ಏನಾಗ್ತದ? ದೀರ್ಘಾವಧಿಯಲ್ಲಿ ಬೆಲೆಗಳನ್ನ ಏರಿಕೆ ಕಾರಣವಾಗುತ್ತದ. ತದನಂತರ ಈ ನಿರ್ವಹಣಾ ಹೊಂದಾಣಿಕೆ ಅಂದ್ರ ಡರ್ಟಿ ಹೊಂದಾಣಿಕೆ ಎಂಬುದನ್ನು ನೋಡಬಹುದು. ತದನಂತರ ಹೊಂದಿಸಿ ಬರೆಯರಿ ಆತ್ರಿ. ಈಗೇನ್ ನೋಡ್ನಂದ್ರ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ನೋಡ್ನು. 5 ಮಾರ್ಕ್ಸ್. ಇಲ್ಲೂ ಪ್ರತಿಯೊಂದಕ್ಕೆ ಒಂದೊಂದು ಅಂಕಗಳ. ಬೇಡಿಕೆ ಎಂದರೇನು? ಒಬ್ಬ ಅನುಭೋಗಿ ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕು ಸೇವೆಗಳನ್ನ ಸರಕುಗಳ ಬೆಲೆಯಲ್ಲಿ ಕೊಂಡುಕೊಳ್ಳುವ ಮತ್ತು ಬಯಸುವ ಮತ್ತು ಸಾಮರ್ಥ್ಯವಿರುವ ಸರಕುಗಳನ್ನ ಪ್ರಮಾಣವನ್ನ ಬೇಡಿಕೆ ಅನ್ನುತ್ತಾರೆ. ಬೇಡಿಕೆ ಅಂದ್ರಿ ಒಬ್ಬ ಅನುಭವಿಗಿರ್ತನು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆ ಕೊಡುವುದು ಮತ್ತು ಕೊಳ್ಳುವುದು. ಕೊಂಡೇನ್ ಮಾಡುದು? ಅವ ಬಯಸುವ ಸಾಮರ್ಥ್ಯವಿರುವ ಸರಕುಗಳನ್ನ ಬಯಸುವುದು, ಅದೇನ ಬೇಡಿಕೆ ಎನ್ನುವರು. ತದನಂತರ 13 ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕಗಳ ಪೂರೈಕೆ ರೇಖೆಯು ಯಾವ ಕಡೆ ಪಲ್ಲಟವಾಗ್ತದ? ಬಲಗಡೆ ಪಲ್ಲಟವಾಗ್ತದ. ರಫ್ತು ಅರ್ಥ ನೀಡಿ. ಸ್ವದೇಶಿಯ ಜಗತ್ತಿನ ಇತರೆ ರಾಷ್ಟ್ರಗಳ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ರಫ್ತುಗಳೆಂದು ಕರೆಯುವರು. ಬ್ಯಾರೆ ದೇಶದಿಂದ ನಮ್ಮ ದೇಶಕ್ಕೆ ಆಮದು ಮಾಡ್ಕೋದನ್ನ ಸರಕು ಎಂದು ಕರೆಯುವರು. ಅಂದ್ರೆ 2 ದೇಶಗಳಿರ್ತಾವ. ಜಗತ್ತಿನ ಇತರೆ ರಾಷ್ಟ್ರ ಮತ್ತು ಸರಕು ಮತ್ತು ಸೇವೆಗಳನ್ನ ನಾವು ಸರಕು ತಗೋದು ಮತ್ತು ಅವ್ರು ಕಳಿಸೋದು. ನಾವು ಸರಕು ತರಿಸೋದು ಆಮದು ರೀ. ನಾವ ಬೇರೆ ದೇಶಕ್ಕೆ ನೀಡುವುದನ್ನ ರಫ್ತಾಗ್ತದ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಹೇಗೆ ಪಡೆಯುತ್ತೇವೆ? 15 ರೀ. ವೈಯಕ್ತಿಕ ವರಮಾನ ಮತ್ತು ವೈಯಕ್ತಿಕ ತೆರಿಗೆ ಪಾವತಿ ಮತ್ತು ತೆರಿಗೆತರ ಪಾವತಿಗಳನ್ನ ಕಳೆದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನ ಪಡೆಯುತ್ತೇವೆ ಎಂಬುದನ್ನು ನೋಡಬಹುದು. ಇಲ್ಲಿ PDI = PI ಇದು ಸೂತ್ರ ಅದ ನೋಡ್ಕೊರಿ. ತದನಂತರ FRBMA ವಿಸ್ತರಿಸ ರೂಪ ಬರ್ರಿ ಅಂತ ಹೇಳಿದ್ದಾರ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಇಂಗ್ಲಿಷ್ನಾಗಿರೋದ FRBMA. ಕನ್ನಡನಾಗ ಕೋಶೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆಯ ಕಾಯ್ದೆ ಎಂದು ಕರೆಯುವರು. ಇವು 5 ಕ್ವಶನ್ಗಳಾದವು. ಈಗ ಭಾಗ ಬಿ ನೋಡ್ರಿ. ಭಾಗ ಬಿ ಒಳಗ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಸುಮಾರು 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳ್ತಾರ. ಇಲ್ಲಿ 17ನೇ ಪ್ರಶ್ನೆ ರೀ. 2 ಅಂಕದ ಪ್ರಶ್ನೆಗಳು. ಮೂಲ ಆರ್ಥಿಕ ಚಟುವಟಿಕೆಗಳನ್ನ ಪಟ್ಟಿ ಮಾಡ್ರಿ ಅಂತ ಕೇಳ್ತಾರ. ಅನುಭೋಗಿ ಉತ್ಪಾದನೆ ಮತ್ತು ವಿತರಣೆ ಮತ್ತು ವಿನಿಮಯ. ತದನಂತರ 18ನೇ ಪ್ರಶ್ನೆ. ಅನುಭೋಗಿಯ ವರ್ತನೆ ವಿವರಿಸುವ 2 ವಿಧಾನಗಳನ್ನ ಹೆಸರಿಸಿ ಅಂತ ಕೇಳ್ತಾರ. ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ಸೆಕೆಂಡ್ ಒನ್ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. 19 ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಮತ್ತು ಅದರ ಸೂತ್ರವನ್ನ ಬರೀರಿ ಅಂತ ಹೇಳಿದ್ದಾರ. ಬರೀರಿ ಅಂತಾರ. ಆನ್ಸರ್ ರೀ. ಒಂದು ಸರಕಿನ ಬೇಡಿಕೆ
ಒಂದು ಸರಕಿನ ಬೇಡಿಕೆ ಮತ್ತು ಅದರ ಬೇಡಿಕೆ ಬದಲಾವಣೆಯ ಅನುಗುಣವಾಗಿ ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯನ್ನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ ಎಂಬುದನ್ನ ಇಲ್ಲಿ ನೋಡಬಹುದು. ಈ ಸೂತ್ರದ ಪ್ರಕಾರ ಲೆಕ್ಕಾಚಾರ ಮಾಡಬಹುದ್ರಿ. ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಸ್ ಈಕ್ವಲ್ ಟು ಸರಕಿನ ಬೇಡಿಕೆಯಲ್ಲಿ ಶೇಕಡಾವಾರ ಬದಲಾವಣೆ ಡಿವೈಡೆಡ್ ಬೈ ಮತ್ತು ಸರಕಿನ ಬೆಲೆಯನ್ನ ಶೇಕಡಾವಾರ ಬದಲಾವಣೆ ಎಂಬುದನ್ನು ನೋಡಬಹುದು. ಅಥವಾ ಇಡಿ ಇಲ್ಲಿ ಸಿಂಪಲ್ ಕ್ವಶನ್ ರೀ. ಅದೇ ರೀತಿ 20ನೇ ಪ್ರಶ್ನೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಯನ್ನ ಅರ್ಥವನ್ನು ನೀಡಿರಿ ಎಂಬುದನ್ನು ನೋಡಿದಾರ. ಅದರ ಆನ್ಸರ್ ಇಲ್ಲಿ ಲಾಂಗ್ ಅದ, ನೀವು ನೋಡ್ಕೊರಿ. ಎಲ್ಲ ಅಲ್ಪಾವಧಿ ಅಂದರೆ ಮತ್ತು ದೀರ್ಘಾವಧಿ. ಅಲ್ಪಾವಧಿ ಅಂದರೆ ಉದ್ಯಮ ಘಟಕ ಎಲ್ಲ ಆದಾಯಗಳ ಬಯಸುವುದಿಲ್ಲ. ಎರಡು ಉತ್ಪಾದನಾಂಗಗಳನ್ನು ಒಂದನ್ನು ಶ್ರಮ ಎಂದರೆ ಇನ್ನೊಂದು ಶ್ರಮ ಉತ್ಪಾದನಾಂಗ ಅಥವಾ ಬಂಡವಾಳ ಉತ್ಪಾದನಾಂಗ ಎರಡೂ ಬದಲಾಯಿಸಲು ಸಾಧ್ಯವಿಲ್ಲ. ಶ್ರಮನು ಬದಲಾಯಿಸಾಗಲ್ಲ, ಉತ್ಪಾದನಾ ಬದಲಾವಣೆ ಆಗುದಿಲ್ಲ ಎಂಬುದನ್ನು ತಿಳಿಸ್ತಾರ್ರಿ. ಅದ ಏನದ, ಆದ್ದರಿಂದ ಅದು ಅಲ್ಪಾವಧಿ ಸ್ಥಿರವಾಗಿರುತ್ತದೆ ಮತ್ತು ಉತ್ಪನ್ನದ ಮಟ್ಟದ ಬದಲಿಸುವ ಸಲುವಾಗಿ ಉದ್ಯಮ ಘಟಕಗಳನ್ನು ಇನ್ನೊಂದು ಉತ್ಪಾದನಾಂಗವನ್ನ ಮಾತ್ರ ಬದಲಾಯಿಸಬಹುದು. ತದನಂತರ ದೀರ್ಘಾವಧಿ ಉತ್ಪಾದನೆ ಅಂದ್ರೇನ್ರಿ? ಎಲ್ಲಾ ಉತ್ಪಾದನಾಂಗಗಳು ಬದಲಾಯಿಸಬಹುದು, ಆದರೆ ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಘಟಕವನ್ನು ವಿಭಿನ್ನ ಮಟ್ಟದ ಉತ್ಪನ್ನಗಳನ್ನು ಉತ್ಪಾದಿಸಲು ಎರಡು ಆದಾನಗಳನ್ನು ಏಕಕಾಲದಲ್ಲಿ ಬಯಸಬಹುದು, ಆದರೆ ದೀರ್ಘಾವಧಿಯಲ್ಲಿ ಸ್ಥಿರ ಆದಾನಗಳಿರುವುದಿಲ್ಲ. ತದನಂತರ 21ನೇ ಪ್ರಶ್ನೆ ರೀ, ಶ್ರಮದ ಮಾರುಕಟ್ಟೆಯ ಕೂಲಿಯು ಹೇಗೆ ನಿರ್ಧಾರವಾಗ್ತದ? ಶ್ರಮದ ಮಾರುಕಟ್ಟೆ ಮತ್ತು ಶ್ರಮದ ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ಸ್ಥಿತಿಯಲ್ಲಿದ್ದಾಗ ಅದರ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆ ಒಂದನ್ನೊಂದು ಛೇದಿಸಿದಾಗ ಕೂಲಿ ದರ ನಿರ್ಧಾರವಾಗ್ತದ. ತದನಂತರ 22ನೇ ಪ್ರಶ್ನೆ, ವರ್ಗಾವಣೆ ಪಾವತಿ ಎಂದರೆ ಒಂದು ಉದಾಹರಣೆ ಕೊಡ್ರಿ. ವರ್ಗಾವಣೆ ಪಾವತಿ ಎಂದರೇನು ಮತ್ತು ಅದರ ಉದಾಹರಣೆ ಕೊಡ್ರಿ. ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳ ಪಡೆಯುವ ಪಾವತಿಗಳನ್ನ ವರ್ಗಾವಣೆಯ ಪಾವತಿ ಎಂದು ಕರೆಯುವರ್ರಿ. ಸರ್ಕಾರ ಮತ್ತು ಉದ್ಯಮಗಳ ಘಟಕದಿಂದ ಕುಟುಂಬಗಳಿಗೆ ಪಡೆಯುವ ಪಾವತಿಯನ್ನು ವರ್ಗಾವಣೆ ಎಂದು ಕರೆಯುವರು. ಎಕ್ಸಾಂಪಲ್ ರೀ, ಬಹುಮಾನಗಳನ್ನು ನೋಡ್ಬೋದ್ರಿ, ಉಡುಗೊರೆ, ವಿದ್ಯಾರ್ಥಿ ವೇತನ, ಪಿಂಚಣಿ ಯೋಜನೆ, ಸಾಕಷ್ಟು ನೋಡ್ಬೋದು. 23ನೇದ್ರಿ GDP ಮತ್ತು ಇದನ್ನು ನೋಡ್ಕೊರಿ. ತದನಂತರ 24, ಹಣದ ಯಾವುದಾದರೂ ಎರಡು ಕಾರ್ಯಗಳನ್ನು ಬರೆಯಿರಿ. ವಿನಿಮಯ ಮಾಧ್ಯಮ, ಮೌಲ್ಯ ಸಂಗ್ರಹಕ ಮತ್ತು ಮೌಲ್ಯಮಾಪನ ಸಾಧನ, ಮೌಲ್ಯ ವರ್ಗಾವಣೆ ಸಾಧನಗಳನ್ನು ನೋಡ್ಬೋದು. ಇದ್ರೊಳಗೆ ಎರಡ ಬರೀರಿ. ಹೂಡಿಕೆ ಗುಣಕ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಿರುವ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನ ಸಮತೋಲನ ಮೌಲ್ಯದಲ್ಲಾದ ಹೆಚ್ಚಳ ಅನುಪಾತವನ್ನು ಹೂಡಿಕೆ ಗುಣಕ ಎಂದು ಕರೆಯುವರು. ಇಲ್ಲಿ ತೆಳಗೊಂದು ಸೂತ್ರ ಅದ, ಅದು ಸಿಂಪಲ್ ಆಗಿರ್ತದೆ, ನೋಡ್ಕೊರಿ. 26, ವಿದೇಶಿ ವ್ಯಾಪಾರದ ಎರಡು ನಿರ್ಬಂಧಗಳನ್ನು ಹೆಸರಿಸಿ. ಸುಂಕ ಮತ್ತು ಕೋಟಾಗಳನ್ನ ಆಗ್ಬೋದು, ತೋಟಗಳನ್ನ ಆಗ್ಬೋದ್ರಿ. ಅವು ಕೋಟಾಗಳ ಇರ್ತಾವ್ರಿ. ಭಾಗ ಸಿ ಒಳಗ 4 ಅಂಕದ ಪ್ರಶ್ನೆಗಳದಾವ, ನೀವು ಸರಿಯಾಗಿ ನೋಡ್ಕೊರಿ. ಇವುಗಳನ್ನ ಔದಾಸೀನ್ಯ ನಕ್ಷೆಯ ರೇಖಾಚಿತ್ರವನ್ನು ವಿವರಿಸಿ ಮತ್ತು ವಕ್ರರೇಖೆಯ ಗುಂಪು ಅಥವಾ ಕುಟುಂಬದ ಔದಾಸೀನ್ಯ ನಕ್ಷೆ ಎಂದು ಕರೆಯುವರು. ಈ ನಕ್ಷೆಯನ್ನು ನೋಡ್ಕೊರಿ. ಮತ್ತು ಇಲ್ಲಿ ವೆರಿ ಇಂಪಾರ್ಟೆಂಟ್ ನಕ್ಷೆ ಆಗಿರ್ತದ ಇದು. ಔದಾಸೀನ್ಯ ವಕ್ರರೇಖೆ ಗುಂಪುಗಳಲ್ಲಿ ಇವುಗಳನ್ನು ಬರೆದು ವಿವರಣೆ ಮಾಡ್ಬೇಕ್ರಿ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿನ ನಿರೂಪಣೆ ಇದು ಕ್ವಶನ್ ಆಗಿರ್ತದ. ಇದರ ಆನ್ಸರನ್ನು ಇಲ್ಲಿ ನೀಡಲಾಗೈತಿ, ನೀವು ಸರಿಯಾಗಿ ಓದ್ಕೋರಿ. ಪ್ರತಿಯೊಂದು ಡಯಾಗ್ರಾಮ್ಗಳನ್ನು ಮಿಸ್ ಮಾಡಬೇಡ್ರಿ, ಅಲ್ಲಿ ಮಾರ್ಕ್ಸ್ ಕಡಿಮೆ ಬರುವ ಚಾನ್ಸಸ್ ಇರ್ತದ. 30ನೇ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಎತ್ಕಾರ. ಈ ಲಕ್ಷಣಗಳನ್ನು ನಾವು ವಿವರಣೆ ಮಾಡ್ಬೇಕ್ರಿ. ಅಲ್ಲಿ ಪಾಯಿಂಟ್ಸ್ ಅದಾವ, ವಿವರಣೆ ಮಾಡ್ರಿ. ಅಧಿಕ ಸಂಖ್ಯೆಯ ಕೊಳ್ಳುವಂತ ಮಾರುಕಟ್ಟೆ ಅಸ್ತಿತ್ವದಲ್ಲಿರೋದು ಹೊಂದಿರುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಲ್ಲಿ ಏಕರೂಪದ ಉತ್ಪನ್ನವು ಉತ್ಪಾದಿಸುವ ಮಾರಾಟ ಮಾಡಲಾಗ್ತದ. ಅದೇ ರೀತಿ ಥರ್ಡ್, ಉದ್ಯಮ ಘಟಕದ ಆಗಮನ ಮತ್ತು ನಿರ್ಗಮನ ಮುಕ್ತ ಇರ್ತದೆ. ಅಂದ್ರೆ ಆಗಮನ ಮತ್ತು ನಿರ್ಗಮನ ಯಾವಾಗ ಸಿಕ್ಸ್ ಟೈಮ್ದಾಗ ಬರಂಗಿಲ್ಲ. ಆಗಮನ ಮತ್ತು ನಿರ್ಗಮನ ಮುಕ್ತವಾಗಿರ್ತದೆ, ಯಾವಾಗ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. 4th, ಪರಿಪೂರ್ಣ ಜ್ಞಾನ ಅಥವಾ ಮಾಹಿತಿ. ಪರಿಪೂರ್ಣ ಜ್ಞಾನ ಇರ್ತದ, ಮಾರ್ಕೆಟ್ ಹೆಂಗೈತಿ ಎಂಬುದನ್ನು ಅವರಿಗೆ. 5th, ಬೆಲೆ ಪಡೆಯುವ ವರ್ತನೆ, ಅವರಿಗೆ ಬೆಲೆಯನ್ನು ಗಳಿಸ್ಬೇಕೆಂಬುದು ವರ್ತನೆ ಇರ್ತದ. ತದನಂತರ 31, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಇರ್ತದ.
ಈ ವ್ಯತ್ಯಾಸಗಳನ್ನು ಕರೆಕ್ಟಾಗಿ ನೋಡ್ರಿ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ, ಇವು ರಿಪೀಟೆಡ್ ಕ್ವಶನ್ ಆಗಿರ್ತಾವ. ಇಲ್ಲಿ ಮತ್ತು 32ನೇ ಪ್ರಶ್ನೆ ಐತೆ ನೋಡ್ರಿ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ನೋಡ್ಕೊರಿ. ಇವು ಯಾಕಂದ್ರೆ ರಿಪೀಟೆಡ್ ಕ್ವಶನ್ ಅದಾವ ಅಂತ ಈ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡತ್ತೀನಿ. ಇವುಗಳನ್ನು ನೋಡ್ಕೊರಿ, ಇದು ಇಂಪಾರ್ಟೆಂಟ್. ಇದು ಕಾರ್ಯಗಳನ್ನು ಇರ್ತಾವೆ, RBI ಕಾರ್ಯಗಳನ್ನು ಇಂಪಾರ್ಟೆಂಟ್, ನೀವು ಸರಿಯಾಗಿ ನೋಡ್ಕೊರಿ. ಇಲ್ಲಿ ಒಂದು ಲೆಕ್ಕ ಕೊಟ್ಟರೆ ಆ ಲೆಕ್ಕವನ್ನು ಸರಿಯಾಗಿ ನೋಡ್ಕೊರಿ, ಯಾಕಂದ್ರೆ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲಿ ಸಂದಾಯ ಬಾಕಿಯ ಚಾಲ್ತಿ ಖಾತೆಗಳನ್ನು ಪಟ್ಟಿ ಮಾಡ್ರಿ. ಇದು ಅಥವಾ ವಾರ್ ಕ್ವಶನ್ ಕೊಡ್ತಾರೆ. ಇದೊಂದು ಮತ್ತು ಅವಧಾನ ವಕ್ರರೇಖೆ ಅವ ಬೆಳ್ತಾವೆ, ವೆರಿ ವೆರಿ ಇಂಪಾರ್ಟೆಂಟ್. ಇವನ್ನ ನೋಡ್ಕೊರಿ, ಲೆಕ್ಕ ಸ್ಕ್ರೀನ್ ಶಾಟ್ ಹೊಡ್ಕೊರಿ. ಇಲ್ಲಿ ಪ್ರತಿಯೊಂದನ್ನು ಬಾಕ್ಸಿ ಚಾಲ್ತಿ ಖಾತೆ ಹಿಡ್ಕೊಂತ ಸರಕು ವ್ಯಾಪಾರ, ಸೇವೆ ಮತ್ತು ವರ್ಗಾಯಿಸುವ ಸಂದಾಯ ಬಾಕಿ. ಇಲ್ಲಿ ಸರಕು ವ್ಯಾಪಾರ ಒಳಗ ರಫ್ತು ಮತ್ತು ಆಮದು ಬರ್ತದೆ. ಸೇವೆ ವ್ಯಾಪಾರ ಒಳಗ ನಿವ್ವಳ ಉತ್ಪಾದನಾಂಗ ಆದಾಯ ಬರ್ತದೆ. ಇದ್ರೊಳಗೆ ಮತ್ತೆ 2 ಬರ್ತಾವ. ಇಲ್ಲಿ ಉದ್ಯೋಗಿಗಳ ಪರಿಹಾರದಿಂದ ನಿವ್ವಳ ಮತ್ತು ಆದಾಯ, ಇಲ್ಲಿ ನಿವ್ವಳ ಹೂಡಿಕೆ ಮತ್ತು ಆದಾಯ ಬರ್ತದೆ. ಇಲ್ಲಿ ಸೇವಾ ವ್ಯಾಪಾರ ಒಳಗ ಇಲ್ಲಿ ಮತ್ತೆ ಸಿಂಗಲ್ ಬಿಡ್ತದ, ನಿವ್ವಳ ಉತ್ಪಾದನೆಗಳೆಂದರೆ ಮತ್ತು ಅದರ ಆದಾಯ, ಅದರಿಂದ ಮತ್ತೊಂದು ಹೊಡಿತದ, ಅಂದ್ರೆ ಸಪ್ರೇಟ್ ಹಾಕೋತ ಬರ್ತದೆ. ಹಡಗು ಮತ್ತು ಬ್ಯಾಂಕಿಂಗ್, ವಿಮೆ, ಪ್ರವಾಸೋದ್ಯಮ, ಸಾಫ್ಟ್ವೇರ್ ಸೇವೆ ಇತ್ಯಾದಿಗಳನ್ನು ಬರ್ತಾವ. ಇಲ್ಲಿ ತದನಂತರ ವರ್ಗಾವಣೆ ಸಂದಾಯ ಬಾಕಿ ಒಳಗ, ಇದ್ರೊಳಗ ಕೊಡುಗೆ ಮತ್ತು ಸಂದಾಯ ಮತ್ತು ಅನುದಾನಗಳನ್ನು ಬರ್ತಾವೆ. ವೆರಿ ವೆರಿ ಇಂಪಾರ್ಟೆಂಟ್ ಅದಾವ. ಇಲ್ಲಿ ಅಷ್ಟು ಪ್ರತಿಯೊಂದನ್ನು ನೋಡ್ಕೊರಿ. TP ಮತ್ತು AP ಮತ್ತು MU ಇದು ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮದ ಕೋಷ್ಟಕ ಇರ್ತದ. ಇದು 4 ಮಾರ್ಕ್ಸ್, 6 ಮಾರ್ಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊರಿ. ಆಗ ಡೈಗ್ರಾಮ್ ಒಟ್ಟ ಮಿಸ್ ಮಾಡ್ಕೋಬೇಡ್ರಿಪ್ಪ. ಡೈಗ್ರಾಮ್ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಮಾರ್ಕ್ಸ್ ಹೋದ ಡೈಗ್ರಾಮ್ಗೂ ಇರ್ತೈತೆ. ವಿವಿಧ ಅಲ್ಪಾವಧಿ ವೆಚ್ಚಗಳ ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾವಣೆ ವೆಚ್ಚ, ಒಟ್ಟು ವೆಚ್ಚ ಮತ್ತು ಒಟ್ಟು ಸರಾಸರಿಯ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸೀಮಾಂತ ವೆಚ್ಚ. ಇದರಲ್ಲಿ 6 ಬರ್ದಂದ್ರೆ ಸಾಕ್ರಿ. 6 ಬರ್ದ ಅವುಗಳನ್ನು ಪ್ರತಿಯೊಂದನ್ನು ಏನು ಮಾಡ್ಬೇಕಂದ್ರೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ಬೇಕು. ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಮಾರ್ಕ್ಸನ್ನು ನೀಡ್ತಾರೆ. ಇಲ್ಲಕಂದ್ರೆ 6 ಮಾರ್ಕ್ಸಿಗೆ ಥರ 2 ಮಾರ್ಕ್ಸ್ ಕೊಟ್ಟ ನಮ್ಮ ಕೈ ಬಿಡ್ತಾರ್ರಿ. ತದನಂತರ 38ನೇ ಪ್ರಶ್ನೆಯ ತಕ್ಕಂತೆ ಅವುಗಳನ್ನು ಉತ್ತರನು ಇಲ್ಲಿ ತೆಳಗದವ್ರಿ, ನೋಡ್ಕೊರಿ. ನೋಡ್ರಿ, ಆಗ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಇಲ್ಲಿ 40ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತ. 40ನೇ ಪ್ರಶ್ನೆ ಯಾಕಂದ್ರೆ ಮುಂಗಡ ಪತ್ರ ಸ್ವೀಕೃತಿ ಮತ್ತು ವರ್ಗೀಕರಣ ಅದ. ಇದು ಫಿಕ್ಸ್ ಕ್ವಶನ್, ಇವನು ಬದಲಾವಣೆ ಮಾಡಕ್ಕೆ ಆಗಂಗಿಲ್ರಿ. ಇಲ್ಲಿ ಕಾರ್ಯಭಾರ ನಿಯೋಜನೆ ಪ್ರಶ್ನೆಗಳಲ್ಲಿ ಇವನು ತೀರ ಬದಲ ಫಿಕ್ಸ್ ಇವ ಕ್ವಶನ್ ರೀ. 6 ಕ್ವಶನ್ ಅದಾವ, ಅವನ್ನ 6 ಕ್ವಶನ್ ಮಾಡಿದ್ರೆ ಅದ್ರೊಳಗಂತ್ರೂ 2 ಕ್ವಶನ್ ಕಾಮನ್ ಆಗಿ ಬಿದ್ದಿರ್ತಾವ. ಭಾರತ ಆರ್ಥಿಕದ ಮೇಲೆ 2016ರಲ್ಲಿ ನೋಟು ಅನಾನೀಕರಣ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ 4 ಮಾರ್ಕ್ಸಿಗೆ. ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ GDP, MP ಮತ್ತು NEDP, GDP, NNP ಮತ್ತು NNPC ಇವುಗಳನ್ನು ಇಲ್ಲಿ ನೀಡ್ಯಾರ. ಆಗ ತೆಳಗಿಂದ ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಮ್ ಅದ, ನೀವು ನೋಡ್ಕೊರಿ ಸರಿಯಂಗ. ಕನ್ನಡ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್ 2 ಮೀಡಿಯಮ್ ಇದೆ. ಇದು ಕ್ವಶನ್ ಪೇಪರ್ ಅವೈಲಬಲ್ ಟು ಮೀಡಿಯಮ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇದು ಬೇಕಾ, ಈ PDF ಬೇಕಾರಂದ್ರೆ ನಮ್ಮ ಟೆಲಿಗ್ರಾಮ್ದಾಗ ಸಿಗ್ತಾವೆ, ಅಲ್ಲಿ ಹೋಗಿ ತೊಗೊಂಡು ನೀವು ಕ್ಲಾಸನ್ನು ಕರೆಕ್ಟಾಗಿ ಕೇಳ್ರಿ, ಮುಂದಿಟ್ಟು